ಬೈತಾಳೆ. ಮಗಳಂಬೋದೊಂದು ಈಟನ ಆಸೆ ಇಲ್ಲ. ಹೇಳು ನಿಮ್ಮಮ್ಮ ಏನು ನಿಂತಾಳಾಗಿ ಹೇಳಿ. ನಮ್ಮಮ್ಮ ಹಂಗೆ ಮತ್ತೆ ನೋಡ ಆಂಟಿ ಹೆಂಗೆ ಬೈದೈತೆ. ಅವ್ರು ಮಾಡೋ ಇದಕ್ಕೆ ಗೊತ್ತಿಲ್ಲ ಇನ್ನೂ ಎಷ್ಟು ಇದು ಮಾಡ್ತಾರೆ ಗೊತ್ತೇ. ನನಗಂತೂ ಸಾಕಾಗೋಗೈತೆ. ಅವರೇ ಒಂಥರ ಏನೋ ನನ್ನ ಕೀಳಾಗಿ ನೋಡ್ತಾರೆ. ಯಾತ್ಕನಾಗಲಿ ಹೇಳು, ನಾಳೆ ನೋಡಿದ್ದೀನಿ. ಮತ್ತೆ ಹೇಳಮ್ಮ. ನಮ್ಮ ಸಂಗೀತ ಇದ್ದಾಳೆ, ನಾವು ನೋಡಿದ್ದೀವಿ. ಅವಳಿದ್ದಿದ್ದು ಬೇಡ ಎಲ್ಲರೂ ಅಂತಾರೆ ರೊಕ್ಕ ಸಂಗೀತ ನಾನು ನೋಡಿದ್ದೀನಲ್ಲ. ಅವಳೆ ಅಂತಾಳು ಏನು ಎತ್ತ ಅಂತೇಳಿ. ನೀನು ಒಂದಿಟ್ಟು ಕಂಡೀಷನ್ ಆಗಿರಬೇಕು. ನನಗಂತೂ ಇಷ್ಟ ಆಗಲ್ಲಪ್ಪ ಅವ್ರ ಬುದ್ಧಿ. ಹೆಂಗೆ ನನ್ನ ಮೇಲೆ ಇದು ಮಾಡ್ತಾರೆ ಗೊತ್ತಾ. ನನಗಂತೂ ತುಂಬ ಸಿಟ್ಟು ಬರುತ್ತೀವಿ ಅಮ್ಮಗೆ. ನಾ ಮಾತಾಡ್ತಾರೆ ಒಳ್ಳೆಯವರು ಅಂಬತ್ತಾರೆ. ಏನು ಹಂಗೆ ಚಿಕನ್ನು ಮಟನು ಎಲ್ಲ ಮಾಡಿಕ್ತೀನಿ ಅಂತ ಹೇಳಿ ಕರೆದು ಬಂದೈತಿ. ಇವತ್ತು ಒಬ್ಬಟ್ಟು ಮಾಡತ್ತಂತೆ, ಇದಕ್ಕೆ ಚಿಕನ್ ಮಟನ್ ಎಲ್ಲ ಮಾಡತ್ತಂತೆ. ಅದಕ್ಕೇನೆ ಅಷ್ಟೊಂದು ಜನಕ್ಕೆ ಮಾಡೋಕ್ಕೆ ಏನು ಬೇಕಪ್ಪ ಈ ಅಮ್ಮಗೆ. ಅದೇ ಮತ್ತೆ ಇಷ್ಟೊಂದು ಜನಕ್ಕೆ ಮಾಡಿಕ ಅಂಥದ್ದು ಏನು ಬೇಕಮ್ಮ. ಅಯ್ಯೋ ದೇವ್ರೇ, ಅವ್ರಿಂದ ನಾ ಸುಮ್ಮನೆ ಇರೋಕ್ಕಾಗಲ್ವಿ. ಅಲ್ಲ ಇವಳು ನಿಮ್ಮ ಅಮ್ಮ ಏನು ನಡೆಯಲ್ಲ. ಅವ್ರಿಗೇನು ಮಸ್ತಾಗೈತಿ, ಕೆಲಸದಾಗಿದ್ದಾರೆ, ಗೌರ್ಮೆಂಟ್ ಕೆಲಸದಾಗಿದ್ದಾರೆ. ಅದೆಲ್ಲ ಏನು ಬೇಕಮ್ಮ ಒಬ್ರಿಗೆ ಮಾಡಿಕ ಅಂಥದ್ದು ಅದೆಲ್ಲನ. ಹೇಳೊಂದಿಟ್ಟನೋ ಗೊತ್ತಾಗಿರೋಳಾಗಿದ್ರೆ ನಿಮ್ಮಮ್ಮ ಹಿಂಗೆ ಮಾಡ್ತಿರ್ಲಿಲ್ಲ. ಅಯ್ಯೋ ಎಷ್ಟು ಸತಿ ಹೇಳ್ತೀವಿ ಗೊತ್ತಾಗಲ್ಲ ನಮ್ಮಮ್ಮಗೆ ಅಂತ ಎಷ್ಟು ಹೇಳ್ತೀವಿ. ಅದು ಚೆನ್ನಾಗಿ ಮಾತಾಡ್ಸಿರಿ ಉಬ್ಬುತ್ತೆ ನಮ್ಮಮ್ಮ. ಏನಂಟಿ ಹಿಂಗೆ ಮಾತಾಡ್ತಾ ಇದ್ರ. ಇವಳು ಪಾಪ ಹುಡುಗರಿಗೂ ಹೊಸರು ಬಂದವಲ್ಲ, ಸಾಕದಂಗಾಗುತ್ತೆ, ಬದುಕು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವ್ರಮ್ಮ ಮಂತಕ್ಕೆ ಹೋಗಿದ್ಲು. ಅವ್ರಮ್ಮ ಹಂಗೆ ಬೈಯಾಳು. ನೀನು ಸುಮ್ಮನಿರಲ್ಲ ಕಣೆ ಹಂಗೆ ಹಿಂಗೆ ಅಂತ ಇವಳನ್ನೇ ಬೈಯಾಳೆ ಅವ್ರಮ್ಮಯ್ಯ. ನನ್ನ ಮಗಳ ಕಡೆ ಸಪೋರ್ಟ್ ಮಾಡ್ಬೇಕಾ, ಇವತ್ತು ಮಾಡ್ತಾಳೆ ನನ್ನ ಮಗಳು ಅಂತ ಹೇಳಿ ಮಗಳ ಕಡೆ ಸಪೋರ್ಟ್ ಮಾಡಲ್ಲ. ಅಲ್ಲ ಹೆಂಗೆ ಇವಳನ್ನೇ ಬೈತಾಳೆ. ಮಗಳಂಬುದು ಒಂದು ಜಿಟ್ಟು ಬೈತಿಲ್ಲ ತಗ. ಅದಕ್ಕೆ ಮತ್ತೆ ಇರೋಂಥರ್ನಾಗ ಮಾಡ್ದು ಸುಮ್ಮನೆ ಇಲ್ದಂಥರ್ನಾಗ್ಬೇಕು ಅಂಬೋದು. ನನ್ನ ಗಂಡನ ಅದು ಹಂಗೇನೆ. ಅದನ್ನು ನಮ್ಮ ಆಂಟಿರು ಅಂತೈತಿ. ಅಯ್ಯೋ ಹಂಗಾಗತ್ಕೆ ಮತ್ತೆ ತಗ ಅವನ್ನ ಇವನಿದ್ನಲ್ಲ ಚೀರು, ಅವ್ನು ಹಂಗಾಗಕ್ಕೆ ಮತ್ತೆ ಹಂಗೆ ಬೇಡಲ್ ಮಾಡಿದ್ದವ್ರು. ಅವನೊಬ್ಬ ನಾಳೆ ಹಾಳು ಮಾಡಿಕ್ಕೆವ್ರಿ. ಬಂದಿದ್ದ ಪಾಪ ನೋಡ್ಕೊಂತೀನಿ ಇರ್ತೀನಿ ಅಂತ ಅವರೆಲ್ಲರೂ ಸೇರ್ಕೊಂಡು ಅವನ್ನ ಏನು ಮಾಡಿಬಿಟ್ರು. ಆಸ್ತಿಗೆ ಬಂದವನಿ. ಆಸ್ತಿ ತಗೊಂತ ನಿನ್ನ ಇಲ್ಲೇ ಇರ್ತೀನಿ ನೋಡ್ಕೊಂತೀನಿ ಅಂತಾನೆ ಅಂತ ಹೇಳಿ ಹೋಸಾರು ಹಾಳು ಮಾಡಿ ಬೆಂಕಿಕ್ಕಿ ಹೇಳ ಹುಡುಗನ. ಒದ್ದು ಚೆಂದಕ್ಕೆ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಟು ಅಯ್ಯೋ ಬೇಡ. ಅದೇ ಕಳಿಸ್ಬಿಟ್ರು ಅವ್ರ ಊರಿಗೆ. ಹೋಗು ಒಂದೊಂದಲ್ಲ ಅವ್ರದ್ದು ಇವಾಗ ಎಲ್ಲ ಒಳಗೆ ಕೆಮ್ತಾರೆ ನೋಡು. ನಮಗೆ ಗೊತ್ತೇ ಇಲ್ಲ ನಿಮ್ಮ ಮನೆಯಾಗೆ ಗುದ್ದಾಟ ಆಡಿರೋದು. ಹಂಗಾರೆ ಜಗಳ ಆಡಿದ್ರೆ ಏನು. ಅವಳೊಬ್ಬೊಬ್ಬ ನಮ್ಮ ಸಂಗೀತನ ನೋಡಿದ ಮೇಲೆ ಹೆಂಗೆ ಯಾಕೆ ಯಾಳು ತಗೊಂಡಿಟ್ಟು ಜೋರಾಗಿರು. ನೀನು ಜೋರಾಗಿದ್ದರೆ ಮಾತ್ರ. ನೀವು ಮತ್ತೆ ಅಯ್ಯೋ ಸಾಕಾಗುತ್ತೆ. ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅಯ್ಯೋ ಒಬ್ರಿಗಿನ್ನ ಒಬ್ರು ನಾವೇ ದೊಡ್ಡ ಬುದ್ಧಿವಂತರು, ನಾವೇ ದೊಡ್ಡ ಇದು ಅಂಬತ್ತರ 4 ಜನನೂ ಹಂಗೆ ಮಾತಾಡ್ತಾರೆ. ನಮ್ಮ ಅತ್ತೆ ಹಂಗೆ ಸ್ವಲ್ಪ ಇನ್ನು ಸೊಸೆ ಎಂಬತ್ತು ಪ್ರೀತಿನ ಐತೆ. ಅವ್ರ ಮೂವರು ಸಂಗೀತನೇ ಹೋಗಿ ನಮ್ಮ ಅಮ್ಮಗೆ ಹೇಳಿದಾಳೆ. ಹೋಗಿ ಹಂಗೆ ಹಿಂಗೆ ನಿಮ್ಮ ಮಗಳಿಗೊಂದಿಟ್ಟು ಬುದ್ಧಿವಾದ ಹೇಳು ಅಂತೇಳಿ ನಮ್ಮ ಅಮ್ಮ ಇಂತಾಗ ಇಲ್ಲದ್ದೆಲ್ಲ ಹೇಳಿ ಬಂದಳು. ಹೋಗಿ ನಮ್ಮಮ್ಮ ಹೆಂಗೆ ನನ್ನ ಹೆಂಗೆ ಬೈತು ನಮ್ಮಮ್ಮ ನಮ್ಮಪ್ಪ ಇಬ್ಬರಳು ಸೇರ್ಕೊಂಡು ಬೈತಾರೆ ಹಂಗೇನು. ಹೇಳಿ ಈ ಕಾಲಾಗೇನು ಹೆಣ್ಣಿಗೆ ಡಿಮ್ಯಾಂಡ್ ಇತ್ತು. ಮಾಡ್ಕೊಂಡು ಹೋದ್ರೆ ನಿನ್ನೇನು ಒಳ್ಳೆಯರೇ ಬರೋರು, ಕೆಲಸದಾಗ್ಲಾರೇ ಬರೋರು. ಏನೋ ಇವಾಗ ಹೋಗಿ ಸುಮ್ಮನೆ ನಿಮ್ಮೂರಾಗೆ ಇರ್ರಿ, ಇಲ್ಲೇನಿರ್ತೀರಿ. ಹಂಗಾರೆ ಮತ್ತೆ ಗೊತ್ತಾಗುತ್ತೆ. ಸ್ಯಾಂತಮ್ಗೆ ಯಾರು ನೋಡ್ಕೊಂಬರಿ ಇಲ್ದಂಗೆ ಆದರೆ ಗೊತ್ತಾಗುತ್ತೆ. ಇರೋದಕ್ಕೆ ಇವಾಗ ದೌಲತ್ ಮಾಡ್ತಾಳೆ. ಅವ್ರೇನು ಯಾರು ಬಂದು ನೋಡೋ ಅಂತಾರಲ್ಲ. ಇವಳು ಇದ್ದರಾಗಿರೋಳು ಅವಳು ನೋಡ್ಕೊಂಡ್ರೆ ಸಾಕಾಗೈತೆ. ನಂದು ಮನೆ ತೊಳಿಬೇಕು, ನಾನು ಇಲ್ಲಿರ್ಬೇಕು ಅಂತೇಳಿ ಅವಳು ನೋಡ್ಕೊಂಡ್ರೆ ಸಾಕಾಗೈತಿ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರಮ್ಮ, ಯಾರ್ದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅದಕ್ಕೆ ಮತ್ತೆ ನಾನು ಬೇರೆಯವ್ರನ್ನಾಗಿ ಚೆನ್ನಾಗಿರ್ಬೋದಾಗಿತ್ತು. ಅವಳೇನು ಸಂಗೀತನ ಮೂಲ ಹಚ್ಕೇಳ್ಬಿಡ. ನೀನು ಸರಿಯಾಗಿ ಗಲಾಟೆ ಮಾಡಿ ಹೇಳ್ತೀನಿ. ಪಾಪ ಸಿಂದ ನೀವು ಅನ್ಸೇಳಿ ಅವ್ರು ಒಂದಿಷ್ಟು ಮನೆ ಕಟ್ಕೊಂಡ್ರೆ ಅದಕ್ಕೆ ಸಹಿಸ್ಕೊಂಬಲ್ಲ. ಏನು ನನ್ನ ದುಡ್ಡು ಹೊತ್ಕೊಳೋ ಮನೆ ಕಟ್ಟಾಳೆ ಅಂತ ಹೇಳಿ ಎಷ್ಟು ಅವಳ ಮೇಲೆ ಜಗಳ ಮಾಡ್ತಾಳೆ ಅಂದರೆ ಎದಕ್ಕೆ ಬೈನಾಗ ಜಗಳ ಮಾಡ್ತಾಳೆ. ಅಯ್ಯೋ ಅವಳಿನೂ ಗೊತ್ತಿಲ್ಲ ಅವಳು ಎಂತಾಳ ಅಂತ ಒಳ್ಳೆಯಲ್ಲ. ಸಂಗೀತನೂ ದೀಕ್ಷೆ ಇದ್ದಾಳಲ್ಲ. ಅಯ್ಯಪ್ಪ ಹೊಲಿಗೆ ಹಾತೇರು. ಇನ್ನು ವರ್ಷಿತ ಇನ್ನು ಒಂಥರ ಬರ್ತಾರೆ. ಈ ಸಂಗೀನು ಈ ದೀಕ್ಷೆ ಇದ್ದಾರಲ್ಲ, ಯಪ್ಪ ದೀಕ್ಷೆ ಅಂತ ಬಿಡತ್ತ ಅಲ್ಲ ಅಷ್ಟೇಳು ಆಟ ಮಾರಿ. ಒಳ್ಳೆಯಲ್ಲ ಅವಳು. ಅಯ್ಯೋ ಯಪ್ಪ ಹಂಗಾಗತ್ಗೆ ಆ ಹುಡ್ಗನ ಅವಾಗ ಹಾಳು ಮಾಡಿ ಬೆಂಕಿ ಕಿದ್ಲಿ ಹೇಳು ಒಂದು ಹುಡ್ಗನ್. ಹೋಗಿ ಉಳಿಚ್ಕಾಗಿ ತಲೆ ಕೆಡಿಸ್ಕೊಂಡು ಹುಡ್ಗ ಕುಡ್ದು ಅದೇ ಸತ್ತತ್ ಕಾಣ. ಎಂಥ ಆಸೆನಕ್ಕಿದ್ದ ಹಂಗೇನು. ಇವತ್ತೇ ಅನ್ನ ಕುರಿತಿರ್ಲಿಲ್ಲ ಹೆಂಗೆ ಇರೋನು. ಏನು ಹಂಗೇನೆ ಅವನು ಸುಮ್ಮನೆ ಇರ್ದಲ್ದಲ್ಲೇ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡೆ. ಎಂಥ ಚೆನ್ನಾಗಿದ್ದ ಅಂತಲೇ ನೀವು ಹುಡುಗ ಬೋಲ್ ಒಳ್ಳೆನೋ. ಆ ಹುಡುಗನ್ನ ಇಲ್ಲದೆಲ್ಲ ಹೇಳ್ಕೊಟ್ಟು ಇದು ಮಾಡಿರಿ ಬೇಡಲ್ ಮಾಡಿರಿ ಹೇಳು. ಒಳ್ಳೆಯರಲ್ಲ ಇವರೆಲ್ಲ ಒಂದಿಟ್ಟು ಜೋರಾಗಿರು ನೀನು ಸ್ನೇಹಮ್ಮ. ಏನಿಲ್ಲ
ಜೋರಾಗಿ ಕೆಲಸ ಎಲ್ಲ ಹಂಗಾರೆ ಯಾತ ಮಾಡಲ್ಲ ಅವರು. ಮಾಡ್ತಾ ಇದ್ದಾರೆ ಇವಾಗ, ಒಂದು ಕೆಲಸ ಬಿಟ್ಟಿಲ್ಲ ನನಗೆ. ಹಂಗೆ ಮಾಡ್ತಾ ಇದ್ದಾರೆ, ನಾವೇ ಮಾಡ್ಕೊಂಡು ಉಣ್ತೀವಿ ಅಂತ ಹೇಳಿ ತೋರಿಸ್ಕೊಂಬತ್ತಾರ, ಆತ್ಕು ಬಿಡಲ್ಲ. ಹಂಗೆ ಮಾಡ್ತಾ ಇದ್ದಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ಎಲ್ಲ ನೋಡ್ದಾರೆ ನಿಮ್ಮ ಅಮ್ಮ ಏನೂ, ನಿಮ್ಮ ಅಜ್ಜಿ ಸೇಂತಿ ಎಲ್ಲ ನೋಡ್ತಾರಲ್ಲ, ಅವರೆಲ್ಲ ಬೈಲಿ ಅಂತ. ಎಲ್ಲ ಬೈಲಿ ನೋಡಿ ಹಂಗೆ ಮಾಡ್ತಾರೆ ಅಂತ ಬೈಲಿ. ನೀನು ಬೈಸೋಕ್ಕಾಗಿ ಮಾಡ್ತಿರೋದವ್ರು. ನೀನು ಬೈಸೋಕ್ಕಾಗಿನ ಹಿಂಗೆ ಮಾಡ್ತಾ ಇರೋದು. ಅಯ್ಯೋ ಅವ್ರು ಒಳ್ಳೆಯವರಲ್ಲ. ನೀನು ಎಷ್ಟ್ರಾಗಿರ್ಬೇಕು ಸರಿಯಾಗಿ ಹೇಳ್ಬೇಕು ಯಾಕ ನಾನು. ನೀನು ಬೈಸೋಕ್ಕಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ತಿರ್ಗಾ ಏನೈತೆ ಬಿಡು ನಮ್ಮದು ಬತ್ತಕಲ್ಲೂ ಇವಳು ಏನೈತೆ ಅಂತಲೂ ಮಾಡ್ತಾರೆ ಅವ್ರು. ಹಂಗೆ ಅಯ್ಯೋ ಅವ್ರು ಎಲ್ಲದಕ್ಕೂ ಒಂದೊಂದು ಅರ್ಥ ಇರುತ್ತೆ ಏನು ಮಾಡಿರೋದು. ಮತ್ತು ಅವ್ರೇನು ಅರ್ಥ ಇಲ್ದಲೇ ಏನು ಕೆಲಸಗಳನ್ನು ಮಾಡೋಕ್ಕೆ ಹೋಗಲ್ಲ. ಅಯ್ಯೋ ಭಾಳ ಇದ್ದಾರೆ, ನೀನು ಹಂಗೆ ಅನ್ಕೋಬೇಡ, ಒಂದಿಟ್ಟು ಹುಷಾರಾಗಿರು. ಸರಿ ಆಯ್ತು ಹೋಗ್ತೀನಿ ಕಣಕ್ಕಮ್ಮ ಅಂತ, ಸ್ವಲ್ಪ ಕೆಲಸ ಐತೆ ಹೋಗ್ತೀನಿ. ಏನು ಸ್ನೇಹ, ಏನು ಮಾಡ್ತಾ ಇದೆಯಾ? ಇಲ್ಲಿ ಮನ್ಕೊಂಡು ಮಾತಾಡ್ತಾ ಇದೆಯಾ? ಏನಿಲ್ಲ ಕಣೆ ಸುಪ್ಪಿ, ಹಿಂಗೆ ನಿಂತ್ಕೊಂಡಿದ್ದೆ. ಸುಪ್ಪಿದೆ ವಾಸ ಇವತ್ತು. ಯಾತೋ ಎಂಬಲ್ಲ ನಾವೆಲ್ಲ ಕಟ್ಕೊಂಡು ಇವತ್ತು ಈ ಓಟೋ ಎಂಬ್ತಾಯಿ. ಯಾವ ಮನೆ ಇದ್ರೆ ತಗೊಂಡು ಏನು ಮಾಡಿಸಿ ನಿಮ್ದಿರ್ಬೇಕು. ಮತ್ತು ನಾನು ಇವತ್ತು ನಿಮ್ಮದಿ ಜೀವನ ಗೊತ್ತಾ, ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಿಲ್ಲ ಇವತ್ತು, ಆರಾಮಾಗಿದ್ದೀವಿ. ಹಿಂಗೆ ಇರಬೇಕು ಮತ್ತೆ. ಅಯ್ಯೋ ಏನು ಮಾಡಿ ಏನು ಆಗಬೇಕಾಗೈತಿ ಹೇಳು ಸ್ನೇಹ, ನೀನೇ ಇಷ್ಟೊಂದು ತಲೆ ಕೆಡಿಸ್ಕೊಂಡು. ನೀನು ಅವತ್ತು ನಾನೇ ಚೆನ್ನಾಗಿರೋದೊಂದಲ್ಲ, ನಿಮ್ದಿರಲ್ಲ. ನನಗೆ ಆಯೇ ಗೊತ್ತು, ಅಷ್ಟು ದೊಡ್ಡ ಮನೆ ಕಟ್ತವ್ರು ಯಾರಿಗೂ ನಿಮ್ದಿರಲ್ಲ. ದೊಡ್ಡದಾಗೆ ಶ್ರೀಮಂತರಾಗಿರೋರ್ಗು, ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡಿರೋರ್ಗು ಯಾವತ್ತೂ ನೆಮ್ಮದಿರಲ್ಲ. ನನಗೆ ಗೊತ್ತು ಶ್ರೀಮಂತರಿಗೆ ಯಾವತ್ತೂ ನೆಮ್ಮದಿರಲ್ಲ ಅಂತ. ಅದೇ ಮತ್ತೆ ಸರಿಯಾಗಿ ಹೇಳಿದೆ. ಯಾಕೋ ಒಂಥರ ನನಗೆ ಮನಸ್ಸೇ ಸರಿ ಇಲ್ಲ, ಹಂಗಾಗ್ಬಿಟ್ಟೈತಿ ಯಾಕೋಪ್ಪ ಗೊತ್ತಿಲ್ಲ. ಯಾಕೋ ಒಂಥರ ಬೇಜಾರು, ಯಾಕೆ ಅಂತ ಗೊತ್ತಿಲ್ಲ. ಒಂಥರ ಯಾಕೋ ನನಗೆ ಏನೋ ಒಂಥರ ಏನೋ ಮನಸ್ಸೆಲ್ಲ ಒಯ್ದಾಡ್ದಂಗೆ ಆಗ್ತೈತೆ. ಮನಸ್ಸು ಸರಿ ಇಲ್ಲ, ಯಾಕೋ ಬೇಜಾರು ಹಂಗೆ. ಮತ್ತು ಅವ್ರನ್ನೆಲ್ಲರನ್ನೂ ನೋಡಿದಾಗ ಹಂಗೆ ಅನ್ಸೋದು. ಆ ಸಂಗೀತ ಅಂತ ಬರಂತ್ರ ಭಾಳ ಹುಷಾರಾಗಿರು. ಅವಳು ಮಾತ್ರ ಇವ್ರನ್ನಿಬ್ರು ಬೇಕಾರೆ ಯಾತ ತೊಗೊಂಬಕ್ಕೆ ಹೋಗ್ಬೇಡ. ಇವರಿಬ್ಬರು ಭಾಳ ಇದ್ದಾರೆ. ಅವ್ರಿಬ್ರನ್ನೇ ಹೇಳ್ತೀನಿ. ಅವರಿಬ್ಬರು ಆ ಸಂಗೀತ ಇದ್ದಾಳ, ಅವಳು ಒಳ್ಳೆಯಳಲ್ಲಮ್ಮ, ಇದ್ದೂರಾಗಳಿರೋಳು ಒಳ್ಳೆಯಳಲ್ಲ. ಎಲ್ಲ ಇದ್ದೂರಾಗೆ ಈಗ ನಾನೇ ಬಾಸಕೊಂಡು ತಿನ್ಬೇಕು ಒಂಬತ್ತು ಹಾಕಲೂ ಆಸೆ ಐತವಳಿಗೆ, ಗೊತ್ತಿ ಆಸೆ ಜಾಸ್ತಿ. ಮಾಡಿಸ್ಕೊಂಬಂಗಿದ್ರೆ ನೀನು ಬೇಕಾದ್ರೆ ಮನೆ ಮಾಡಿಸ್ಕೆ ಈಗಲೇ. ಅವಳು ಇದ್ದೂರಾಗ ಎಲ್ಲ ಎಳ್ಕೊಂಡು ತಿಂಬಕ್ಕೆ ನೋಡ್ತಾ ಇದ್ದಾಳೆ. ಅದೇ ಮತ್ತೆ ಈಗಲೇ ಆತಿದ್ರು ನೀವೆಲ್ಲ ಇಸ್ಕೊಂಡು ಇಕ್ಕೇಳ್ರಿ. ದುಡ್ಡು ಕಾಸು ಪಡವೆ ಏನಿದ್ರು ನಿಮ್ಮ ಗಮ್ಮಂಗೆ ಇಕ್ಕೇಳ್ರಿ. ಹಂಗಾದ್ರೆ ಮಾತ್ರ ನೀವು ಇದ್ದಕ್ಕೆ ಏನು ಪ್ರಯೋಜನ ಆಗುತ್ತೆ ಹೇಳು. ಅದೇ ಮತ್ತೆ ಎಲ್ಲ ಇಸ್ಕೊಳ್ರಿ, ನೀವೇನೇ ಸ್ನೇಹ, ಎಲ್ಲ ಇಸ್ಕೊಂಡು ಸುಮ್ಮನೆ ಕೊಡಿ ಕೇಳ್ರಿ. ಅದೇ ಹಿಂಗೆ ಕಟ್ಕೊಂಬಕ್ಕೆ ಹೋಗ್ಬೇಡ ನೀನು. ಪಾಪ ಸ್ನೇಹ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಇವತ್ತು. ಅವಳಿಗೆ ಹಿಂಗೆ ಮಾಡ್ತಾರೆ ಅವರೆಲ್ಲ. ಪಾಪ ಒಳ್ಳೆ ಹುಡುಗಿ ಕಣಮ್ಮ ಇವತ್ತು. ಒಳ್ಳೆ ಹುಡುಗಿ ಈ ರೀತಿ ಮಾಡ್ತಾರೆ. ಹೇಳು ಬೋಲು ಒಳ್ಳೆ ಅಂತವ್ರಲ್ಲ. ಅದೇ ಮತ್ತೆ ಪಾಪ ಎಷ್ಟು ಮೆತ್ತನ, ಅದಕ್ಕೆ ಮತ್ತೆ ಮೆತ್ತನ ಕಂಡ್ರೆ ಹಿಂಗೆ ಆಟ ಆಡಿಸ್ತಾರೆ ಎಂಬುದು. ಪಾಪ ಒಬ್ಬರು ಸವಾಸಕ್ಕೆ ಹೋಗಲ್ಲ, ಅವಳು ಬದುಕೇನೋ ಬಾಳೆನೋ ಮಾಡ್ಕೊಂಡು ಹೆಂಗಿರ್ತಾಳೆ ನೋಡು. ಹಂಗಂದ್ರೆ ಸಹಿಸ್ಕೊಂಬಲ್ಲ ಜನ. ಹೆಂಗಿದ್ದು ಮಾಡ್ತಾರೆ. ಏನು ಒಳ್ಳೆಯರಲ್ಲ ಅವರು. ನೀನು ಎಲ್ಲಿ ಆಸ್ತಿ ಇದು ಮಾಡ್ತೀಯಂತ, ನೀನು ಇಲ್ದಿದ್ರೆ ಹೊಟ್ಟೆ ಬತ್ತಕಲೂ ಮಾಡ್ತಾರೆ ಅವರು. ಬೋಲು ಇದು ಏನೇನೋ ಯೋಚನೆ ಮಾಡಿರ್ತಾರೆ ಅವ್ರ ಹೆಣ್ಮಕ್ಳು. ಒಳ್ಳೆಯವರಲ್ಲ ಅವರು, ಶಾಂತಮ್ಮನ ಮಕ್ಕಳು. ಅಯ್ಯೋ ಅವಾಗ ತಗ ಅಯ್ಯೋ ನನ್ನ ಮಕ್ಳು ನಂಗೆ ಸಾಕೈದ್ನಿ ಅಂಬಳ ಅವಳು ಶಾಂತಮ್ಮ. ಏನು ಸಾಕಿದ್ಲಮ್ಮ. ಹೆಣ್ಣು ಹುಡುಗರು ಬುದ್ಧಿನೇ ಸರಿ ಇಲ್ಲ ಪಾಪ ಸ್ನೇಹ. ಇವತ್ತು ನೋಡಿದ್ರಂತರ ಅನ್ಸುತ್ತೆ. ನಾನು ಹಂಗೆ ಅನ್ಕೊಂತಿದ್ದೆ, ಇವಳಿಗೆ ಯಾಕೆ ಬುದ್ಧಿ ಇಲ್ಲ ಅನ್ಕೊಂತಿದ್ದೆ. ಹಿಂಗೂ ಬಿಡತ್ತ ಆಗಿದೆಯಾ ಅನ್ಬಸ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ದೊಂಥರ ನಿಮ್ದೊಂಥರ ಕಷ್ಟ. ಒಬ್ಬೊಬ್ರಿಗೆ ಒಂದೊಂಥರ ಕಷ್ಟ ಇರುತ್ತಮ್ಮ, ಹೇಳೋಕ್ಕಾಗಲ್ಲ. ಜಗಳ ಆಡಿರೋದು ಗೊತ್ತೇ ಇಲ್ಲ ನಮ್ಮ ಸಂಗೀತಗಿನ. ಈ ಕಡೆಯಿಂದಲೂ ನಾನು ಸರಿಯಾಗಿ ಅವಳಿಗೆ ಆಗಬೇಕು ಹಂಗೆ ಮಾಡ್ತೀನಿ ನೋಡ್ರಿ. ಆ ಸಂಗೀತನಿಗೆ ನನಗೆ ಗೊತ್ತೇ ಇರಲಿಲ್ಲ ಅವ್ರ ಮನೆ ಜಗಳ ಮಾಡ್ಕೊಂಡ್ರದಾಗಲಿ ಏನೂ ಗೊತ್ತೇ ಇರಲಿಲ್ಲ. ನೋಡ್ತಾ ಇರ್ರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.